ನಮಸ್ಕಾರ ಸ್ನೇಹಿತರೆ, ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹೆಬ್ಬಾಲೆ. ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ, ತುಂಬ ಹಳೆಯ ದೇವಸ್ಥಾನ. ಇತಿಹಾಸ ಬಂದ್ಬಿಟ್ಟು 800-900 ವರ್ಷದ ಹಳೆಯ ಹೊಯ್ಸಳರ ಕಾಲದ ದೇವಸ್ಥಾನ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಅರ್ಚಕರು ಮಾಹಿತಿ ಕೊಡ್ತಾರೆ. ನಾನು ಫಸ್ಟ್ ಸುತ್ತಲೂ ಒಂದು ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ಹಾಸನದಿಂದ 33 ಕಿಲೋಮೀಟ್ರು ಮಾರ್ಗ ಬಂದ್ಬಿಟ್ಟು ಗೊರೂರಿಂದ ಹೊಳೆನರಸೀಪುರ ಹೋಗೋ ರಸ್ತೆಯಲ್ಲಿ ಬರೋವಂಥ ದೇವಸ್ಥಾನ. ತುಂಬ ಅದ್ಭುತವಾಗಿದೆ. ಬನ್ನಿ ಒಳಗಡೆ ಬನ್ನಿ. ಸ್ನೇಹಿತರೆ, ಇದೆ ಈಶ್ವರ. ಸ್ನೇಹಿತರೆ, ಇದು ಕಸಬಾ ಹೋಬಳಿಲಿ ಬರುವಂಥ ದೇವಸ್ಥಾನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಅರ್ಚಕರು ಕೊಡ್ತಾರೆ. ಇದು ಏನಪ್ಪ, ಪೂರ್ಣದಿಂದ ಇದು ಭಾಳ ಸತ್ಯವಾದ ದೇವರು. ಕಾರಣಾಂತರದಲ್ಲಿ ಏನಪ್ಪ ಅಂತಂದರೆ ಚೋಳರು ಆಗಿರ್ತಕ್ಕಂಥದ್ದು ಇದು ಇದೆಯ ವೈಶಿಷ್ಟ್ಯತೆ ಏನಪ್ಪ ಅಂತ ಇವತ್ತು ಕಲಿಯೋದು ಯಾರು ಇದು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಇದರ ಪರವಾಗಿ, ಈ ಸ್ವಾಮಿ ಪರವಾಗಿ ಎಲ್ಲರೂ ಅಷ್ಟೇ ಹಾಸನ ಜಿಲ್ಲೆ ಕಸಬಾ ಹೋಬಳಿ ಅರಕಲಗೂಡು ತಾಲೂಕಿನಲ್ಲಿರ್ತಕ್ಕಂಥ ದೇವಸ್ಥಾನ ಇದು. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡೋದು ನನಗೆ ಇಷ್ಟ. ಇದು ಯಾವ ಟೈಮಲ್ಲಿ ಜಾತ್ರೆ ಆಗ್ತಿಲ್ಲ? ಜಾತ್ರೆ ಇದು ಬಸವೇಶ್ವರ ಸ್ವಾಮಿ ಜಾತ್ರೆ. ಸ್ವಾಮಿ ವರ್ಷಕ್ಕೊಂದು 3 ವರ್ಷಕ್ಕೊಂದ್ಸರಿ ಆಗುತ್ತೆ. ಟೈಮಲ್ಲಿ ಯಾವ ಟೈಮಲ್ಲಿ? ಏಪ್ರಿಲ್ ಅಲ್ಲಿ ಬಸವಣ್ಣನ ಜಾತ್ರೆ ತುಂಬ ಚೆನ್ನಾಗಿ ನಡೀತಿದೆ. ಇದ್ರ ಬಗ್ಗೆ ಪೂರ್ಣವಾಗಿ ಹೇಳ್ಬೋದು. ಇನ್ನು ಮಾತಾಡ್ತೀರಾ ನೀವು? ಏಪ್ರಿಲ್ ಪ್ರತಿ ವರ್ಷ ಮಾಡಬೇಕಾಗಿತ್ತು ಜಾತ್ರೆನ. ಹೌದು. ಕಾರಣಾಂತರಗಳಿಂದ ಈಗ ಇತ್ತೀಚಿನ ದಿನಗಳಲ್ಲಿ 2 ವರ್ಷ ತುಂಬಿದ ಮೇಲೆ 3 ವರ್ಷಕ್ಕೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಮಾಡ್ತಾರೆ. ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರ್ತಾರೆ ಈ ಬಸವೇಶ್ವರನ ಇದಕ್ಕೆ. ಅವರೆಲ್ಲ ಸೇರಿ ಜಾತ್ರೆ ಮಾಡ್ತೀವಿ. ಗ್ರಾಮಸ್ಥರು ಮತ್ತು ಕೆಲವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಸೇರಿಕೊಂಡು ಸುಮಾರು ಒಂದು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತೀವಿ. ಸೋಮವಾರ ದಿವಸ ಬಿಂದಿಗೆಮ್ಮ ಮತ್ತೆ ಬಸವಣ್ಣ ಮೆರಿಯಮೂರ್ತಿ ದೇವ್ರದ್ದು ಉತ್ಸವ ಇರ್ತದೆ. ಮತ್ತೆ ಮಂಗಳವಾರ ರಾತ್ರಿ ಕೆಂಡುಕೊಂಡ ವೀರಭದ್ರನ ವೀರಗಾಸ ಇರ್ತದೆ. ಏನ್ ಹೆಸರು ದೇವರಿಗೆ? ಗಂಟೇಶ್ವರ. ಉಪ್ಪರಿಗೆ ಬಸವೇಶ್ವರನ ಮೂಲಸ್ಥಾನ ನಾವು ಯಾವಾಗ್ಲೂ ಪೂಜೆ ಮಾಡ್ಬೇಕಾದ್ರು ಮೊದಲು ಇಲ್ಲಿ ಮೂಲಸ್ಥಾನ ಪೂಜೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಪೂಜೆ ಮಾಡ್ತೀವಿ. ಇಲ್ಲಿ ಮಾಡಿದ ನೈವೇದ್ಯನ ತಗೋಗಿ ಅಲ್ಲಿಗೆ ಹೋಗಿ ನೈವೇದ್ಯ ಮಾಡಬೇಕು. ಅದು ಹಿಂದಿನ ಕಾಲದಿಂದ ಬಂದಿದೆ. ಭಾರಿ ಶಕ್ತಿಯುತವಾದ ದೇವರು. ಆಮೇಲೆ ಇತಿಹಾಸ ಬಂದ್ಬಿಟ್ಟು ತುಂಬ ಋಷಿ ಮನುಗಳೆಲ್ಲ ವಾಸವಾಗಿದ್ರಂತ ಒಂದು ಉಲ್ಲೇಖ ಇದೆ. ಅದು ಹೌದಾ? ಋಷಿಮುನಿಗಳು ಸ್ವಾಮಿ ಇಲ್ಲೇ ಪಕ್ಕ ಒಂದು ಪರ್ಲಾಂಗು, ಒಂದೇ ಪರ್ಲಾಂಗು ಹೊಳೆ ಇದೆ, ಹೇಮಾವತಿ ಹೊಳೆ. ಗ್ರಾಮ ದೇವತೆ ಐತೆ ಸರ್, ಗ್ರಾಮ ದೇವತೆ ಐತೆ. ಅಲ್ಲಿ ಯಾಗ ಮಾಡ್ಯಾರ ಅವರು. ಋಷಿಮುನಿಗಳು ಯಾಗ ಮಾಡಿರೋ ಜಾಗ.
ಅಂದ್ರೆ ತುಂಬಾ ಇತಿಹಾಸ ಇದೆ ಇತಿಹಾಸ ಈ ಇದೆ. ಹೆಬ್ಬಾಲೆ. ಹೆಬ್ಬಾಲೆ. ಅಂದ್ರೆ ಏನಾಗ್ತುತ್ತಾ ನಿಮ್ಗೆ ಈ ಊರ ಬಗ್ಗೆ ಗೊತ್ತಿಲ್ಲಲ್ಲ, ಹೆಬ್ಬಾಲೆ ಅನ್ಕೋಗಿ ಹೆಬ್ಸಾಲೆ ಅಂದ್ಬಿಡ್ತೀನಿ ನಾನು ಯೂಟ್ಯೂಬಲ್ಲಿ ಹಂಗೇನೆ ಹೆಬ್ಬಾಲೆ. ಹೆಬ್ಸಾಲೆ ಅಂತ ಹೊಡಿತಿದ್ದೆ ನಾನು. ಬಾಲೆ. ಆಮೇಲೆ ಸರ್ ಇದು ಈ ದೇವಸ್ಥಾನನ ಯಾರೋ ಹಿಂದೆ ಈಗೊಂದು 4-5 ವರ್ಷದ ಹಿಂದೆ ಇಲ್ಲೋ ನಿಧಿ ಐತಿ ಅಂದ್ಬಿಟ್ಟು ನಿಧಿ ಅಂತೆಲ್ಲ ಮಾಡಿ ದೇವಸ್ಥಾನ ಎಲ್ಲ ಕಲುಷಿತ ಮಾಡಿದ್ರು. ಅಲ್ಲೊಂದು ಇದು ಈಶ್ವರ ದೇವಸ್ಥಾನ ಇದೆ ಊರೊಳಗಡೆ. ಅಲ್ಲಿ ಇವ್ರ ಧರ್ಮಸ್ಥಳ ಅವ್ರ ಜೀರ್ಣೋದ್ಧಾರಕ್ಕೆ ಅಂತ ಅಂದ್ಬಿಟ್ಟು ಅವರು ತಗೊಂಡು ಮಾಡ್ಬೇಕಾದ ಟೈಮ್ ಅಲ್ಲಿ 80 kg ಪಂಚಲೋಹದ ಪ್ರಭಾವಳಿಗಳೆಲ್ಲ ಸಿಕ್ತು. ಇಲ್ಲೂ ಇದೆ ಅಂತ ತಹಶೀಲ್ದಾರು ಇದ್ರಲ್ಲಿ ಇದಾವೆ. ಅದೇ ತರ ಇಲ್ಲೂ ಇದೆ ಅಂದ್ಬಿಟ್ಟು ಆಮೇಲೆ ಅದು ಆದ ನಂತರ ಸಿಕ್ಕಿದ್ದು ಪ್ರಚಾರ ಆಯ್ತಲ್ಲ, ಪ್ರಚಾರ ಆದ್ಮೇಲೆ ಏನಾಯ್ತು ಇಲ್ಲೂ ಸಿಗ್ತದೆ ಅಂತ ಅಂದ್ಬಿಟ್ಟು ಬಂದು ದೇವ್ರದ್ದು ಇದು ಎಲ್ಲವ ಕಿತ್ತು ಎಲ್ಲ ವ್ಯವಸ್ಥೆ ನಮ್ಮ ಊರು ಗ್ರಾಮಸ್ಥರು, ಹಿರಿಯರು, ಗ್ರಾಮಸ್ಥರುಗಳು, ಹುಡುಗರು ಎಲ್ಲ ಸೇರ್ಕೊಂಡು ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ದೇಣಿಗೆ ಇದು ಮಾಡಿಬಿಟ್ಟು ಮತ್ತು ಹೊಸ್ದಾಗಿ ಎಲ್ಲ ಪ್ರತಿ ಇದನ್ನು ಹೊಸ್ದಾಗಿ ಇದು ಮಾಡ್ಕೊಂಡು ಒಂದು ಟ್ರಸ್ಟ್ ಐತೆ ಸರ್ ಇವಾಗ ಇದು ಬಸವೇಶ್ವರ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟಿಂದ ಹಳೆಯ ಸ್ವಲ್ಪ ದುಡ್ಡು ಇತ್ತು, ಅದು ಇದು ಎಲ್ಲ ತೆಗೆದು ಭಕ್ತಾದಿಗಳು ಮತ್ತು ಹುಡುಗರು ಹೊರಗಡೆ ಇರೋಂಥ ಬೆಂಗಳೂರಲ್ಲಿ ಈ ಗ್ರಾಮದವರು, ಹೊರಗಡೆ ಇರೋಂಥ ಹುಡುಗರು ಮತ್ತು ಇಲ್ಲೇ ಒಬ್ಬರು ಹೊರಗಡೆ ಅವರು ಗಣೇಶ್ ಅಂತ ಅವರು ಇದಕ್ಕೆಲ್ಲ ಟೈಲ್ಸ್ ಎಲ್ಲ ಹಾಕ್ಸಿ, ಮತ್ತು ಇನ್ನೊಬ್ಬರು ರಾಜಗೌಡರು ಅಂತವ್ರೆ ಅವರು ಹೊರಗಡೆ ಇರೋಂಥ ಹುಡುಗರೆಲ್ಲವ ಹೆಬ್ಬಾಲೆ ಹುಡುಗರೇ ದೇಣಿಗೆ ಎಲ್ಲ ಕಲೆಕ್ಟ್ ಮಾಡಿ ಚೆನ್ನಾಗಿ ಪೂಜೆ ಇದೆಲ್ಲ ಪೂಜೆ ಮಾಡಿ ಇದು ಮಾಡಿದೆ ಸರ್. ಪ್ರತಿಷ್ಠಾಪನೆ ಮಾಡಿರೋದು. ಪ್ರತಿಷ್ಠಾಪನೆ. ಸ್ನೇಹಿತರೆ, ನನಗಂತೂ ಈ ದೇವಸ್ಥಾನಕ್ಕೆ ಬಂದು ತುಂಬ ಖುಷಿ ಅನಿಸ್ತು, ತುಂಬ ಚೆನ್ನಾಗಿದೆ. ಈ ಊರಲ್ಲಿ ಹುಟ್ಟಿರೋರು ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಏನಕ್ಕೆ ನಮ್ಮ ಹಾಸನ ಜಿಲ್ಲೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥ ಜಿಲ್ಲೆ ಇದು. ತುಂಬ ಸೂಪರ್ ಆಗಿರೋ ದೇವಸ್ಥಾನಗಳಿದೆ, ತುಂಬ ಇತಿಹಾಸ ಇರುವಂಥ ದೇವಸ್ಥಾನಗಳು ತುಂಬ ಇದೆ ಸ್ನೇಹಿತರೆ ನಮ್ಮ ಹಾಸನ ಜಿಲ್ಲೆ ಬಗ್ಗೆ. ಇನ್ನೊಬ್ಬರು ಇವರ ಸಂಬಂಧಿಕರೇ ಅವರೇ, ಅವರು ಸ್ವಾಮೀಜಿಯವ್ರನ್ನೆಲ್ಲರನ್ನು ಕರೆಸಿ ಭಾರಿ ವಿಜೃಂಭಣೆಯಿಂದ ಪ್ರಾಣ. ನಮ್ಮ ಹಾಸನ ಜಿಲ್ಲೆ ಏನು ಅನ್ಸುತ್ತೆ ನಿಮಗೆ? ಹಾಸನ ಜಿಲ್ಲೆ ಸೂಪರ್. ಆಮೇಲೆ ಶೈಕ್ಷಣಿಕವಾದ ಪ್ರವಾಸೋದ್ಯಮ ಸ್ಥಳ, ಅದರಲ್ಲೂ ನಮ್ಮ ಹೆಬ್ಬಾಲೆ ಇಲ್ಲೇ ಹೊಳೆ ಗೊರೂರಿಂದ 6 ಕಿಲೋಮೀಟರ್ ಆಯ್ತದೆ. ಈ ಹೆಬ್ಬಾಲೆ ಅನ್ನೋದು ಭಾರಿ ವಿಜೃಂಭಣೆಯಿಂದ ಐತೆ ಸರ್. ಹಿಂದಿನ ಕಾಲದಿಂದಲೂ ಭಾರಿ ಹೆಸರುವಾಸಿಯಾದಂಥ ಪ್ಲೇಸ್ ಇದು. ಅದರಲ್ಲಿ ಶಾಸನ ಬರ್ದವ್ರೆ, ಅದು ಓದಕ್ಕಾಗೋದಿಲ್ಲ ನಮಗೆ. ಶಾಸನಗಳಿದ್ದಾವೆ, ಆ ಶಾಸನಗಳು ನಿಮ್ಗೆ ಈಗ ಕಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋನ ಫುಲ್ ನೋಡಿ ಯೂಟ್ಯೂಬಲ್ಲಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ. ಬಾಯ್. ಬಂದು ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸರ್. ಓಕೆ ಬಾಯ್.